ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂಥ ಕೆಲಸ, ಏನೇನಾಗಿದೆ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರೀಗ ಅವ್ರು ಹೇಳಿದರು, ರಾಮ್ಲವ್ರೆ ನಿನಗೆಲ್ಲ ನಮ್ಮ ಜೊತೆಲಿದ್ದಂಥವ್ರು ಸಹಾಯಕರು ಅವ್ರ ನಂಬರ್ಗಳಿದೆ ಅಲ್ಲ ಅಂತ ಹೇಳಿದರು. ಅವ್ರದ್ದು ಸಹಾಯಕರದ್ದು ನಂಬರ್ ಎಲ್ಲ ಕೂಡ ಇದೆ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ, ಯಾವಾಗನ ಬಾರಮ್ಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದ್ದೀವಿ. ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮ್ಲು ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು. ನಂತರ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅವ್ರು ಫೋನ್ ಮಾಡಿದ್ರು, ರಾಮ್ಲವರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ನಂಬರ್ ಕಳಿಸಿದ್ದೀನಿ, ಒಂದ್ಸರಿ ಮಾತಾಡ್ರಿ ಅಂತ ಹೇಳಿದ್ರು. ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟರೊಳಗಡೆ ಅವ್ರು ಬಂದರು. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಹೇಳಿದ್ರು, ರಾಮ್ಲವರೇ ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ದೀರಿ, ಎಲ್ಲೋ ಒಂದು ಕಡೆ ನಿಮಗೆ ನೋವು ಆಗಿದೆ, ಅವರೆಲ್ಲೋ ಒಂದು ಕಡೆ ಅನ್ಲಾರ್ದಂಥ ಮಾತು ಅವರು ಹೇಳಿದ್ದಾರೆ. ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು, ನನ್ನ ಮಾತುಗಳು ವಾಪಸ್ ತೊಗೊಂತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಂಗಾಗಿ ತಾವು ಏನೇ ಇದ್ರೂ ಕೂಡ ಯಾವುದೇ ನಿರ್ಧಾರಗಳು ತೊಗೊಳಕ್ಕೆ ಮುಂದಕ್ಕೆ ಹೋಗ್ಬಾಡ್ರಿ, ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಲಿ ನಮ್ಮ ಜೊತೆಲಿ ನಿನ್ನ ಕೆಲಸ ಕೂಡ ಮಾಡಿದ್ದೀವಿ, ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಬೀದರಿಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದ್ದೀವಿ. ಹಂಗಾಗಿ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸ್ರಿ ಅನ್ನೋಂಥ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದರು. ನಂತರ ನಮ್ಮ ವಿಜೇಂದ್ರ ಅವರಿನ್ನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದರು, ರಾಮ್ಲು ಈ ರೀತಿ ನೀವು ನನಗೆ ಇದಾದ ನಂತರ ಭಾಳಷ್ಟು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಂತರ ಅಶೋಕ್ ಅವರು ಕೂಡ, ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದ್ರು, ಅವ್ರು ಕೂಡ ಹೇಳಿದ್ರು, ರಾಮ್ಲವರೇ ಈ ರೀತಿ ಆಗಬಾರ್ದಾಯ್ತು, ಭಾಳಷ್ಟು ನೋವಾಗಿದೆ. ಸದಾನಂದ ಗೌಡರು ಎಲ್ಲರೂ ಕೂಡ ಮಾತಾಡಿದರು. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ. ಅಂದರೆ ರಾಜಕಾರಣದಲ್ಲಿ ರಾಮ್ಲವರು ಇವತ್ತೆಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು, ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿದ್ದಂಥ ಒಬ್ಬ ಜನನಾಯಕ ಅನ್ನೋಂಥದ್ದು ಅವ್ರಿಗೆ ವಿಶ್ವಾಸ ಇದೆ. ನನ್ನ ಸುದೀರ್ಘ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ. ಆ ಅಳಿಲು ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ, ಎಲ್ಲ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ, ಇಲ್ಲ ರೀ ರಾಮ್ಲು ಇದು ಹಾರ್ಡ್ ವರ್ಕರ್ ಮ್ಯಾನ್, ಬಡತನರ ಬಗ್ಗೆ, ರೈತರ ಬಗ್ಗೆ, ಹಿಂದುಳಿದಂಥ ಜಾತಿಗಳ ಬಗ್ಗೆ ಕಳ್ಕಳಿರೋಂಥ ಒಬ್ಬ ನಾಯಕ, ಆ ಮನುಷ್ಯನನ್ನ ನಾವು ಕಳ್ಕೋಬಾರ್ದು ಅನ್ನೋಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ದರೆ ಕೂಡ ನನ್ನ ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಅಂದರೆ ನಾನು ಯಾವುದೇ ಮನಸ್ಸಲ್ಲಿ ಹಿಡ್ಕೊಂಡು ಯಾವ ವಿಷಯನೂ ಕೂಡ ಒಳಗಡೆ ಹಿಡ್ಕೊಳ್ಳಾರ್ದಂಥ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ. ಇನ್ನು ಮುಂದೆ ಏನೇ ಇದ್ದರೆ ಕೂಡ ನಮ್ಮ 4 ಗೋಡೆಗಳ ಮಧ್ಯೆ ಕುಂತ್ಕೊಂಡು ಅವರೆಲ್ಲ ಪಾರ್ಟಿ ನಾಯಕರು ಅವ್ರ ಹತ್ರ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಮರಳಿ ಕಳಿಸ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋಂಥದ್ದು ಭಾಳ ಮುಖ್ಯ. ಆ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವನೂ ಉಳಿಯಲ್ಲ. ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂಥ ಟೈಮಲ್ಲಿ ಕೂಡ, ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮ್ಲವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ,
ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. ಗೌರವ ಕೊಟ್ಟರೆ ನಾನು ಯಾರ ಮನೆ ಹತ್ರನೋ ಹೋಗಿ ಒಬ್ಬ ಸೇವಕನಾಗಿ ದುಡಿಯೋಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದೆ ಅಂದರೆ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮ್ಲು ಅವ್ರ ಪರವಾಗಿ ನಿನ್ನೆಯಿಂದ ಭಾಳಷ್ಟು ಮಂದಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಮ್ಲು ಅವರು ಒಬ್ಬ ಒಳ್ಳೆ ಜನನಾಯಕ, ಒಳ್ಳೆ ಬಡವ್ರ ಪರವಾಗಿ ಇರೋಂಥ ನಾಯಕ ಅನ್ನೋಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಅವ್ರು ಇಟ್ಟಂಥ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರ್ದಂತೆ ನಾನು ನಡ್ಕೊತೀನಿ. ಮುಂದಕ್ಕೂ ಕೂಡ ನಾನು ಮೂರ್ತಣ್ಣವ್ರು ಹೇಳೋದಂತೆ ಮುಂದಕ್ಕೂ ಕೂಡ ನಾನು ಆದಷ್ಟು ಬೇಗದಲ್ಲಿ, ಯಾಕಂದರೆ ನಾನು ಸುಮಾರಾಗಿ ಇಲ್ಲಿದ್ದಂಥ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು, ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥವ್ರು ಎಲ್ಲ ನಾಯಕರು ಮಾತಾಡಿ ಎಲ್ಲ MLAಗಳು MLAಗಳು ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇರೋ ಕಾರಣ ಅವ್ರಿಗೆ ಸಮಾಧಾನ ಮಾಡೋಣ, ಅವರು ಬರ್ತೀನಿ ಅಂತ ಹೇಳ್ತಾರೆ, ಅವ್ರ ಹತ್ರ ಕೂಡ ಮಾತಾಡೋಣ ಅಂತ ಕಾರಣದಿಂದ ನಿಂತಿದ್ದೀನಿ. ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ. ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಮತ್ತು ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ. ಸರ್ ಬೇಡಿಕೆ ಇಷ್ಟೇ, ಯಾಕಂದರೆ ನಾನು ನಿನ್ನೆಯಿಂದ ಕೂಡ ನಾನು ಭಾಳಷ್ಟು ಕ್ಲಾರಿಟಿಯಾಗಿ ಹೇಳಿದ್ದೀನಿ ಸರ್. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನಾದಂಥ ವಿಚಾರಗಳು ಆಲ್ರೆಡಿ ನಾನು ಹೇಳಿರೋ ಕಾರಣ ಅದನ್ನು ಪುನಃ ರಿಪೀಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಂಗಾಗಿ ಆಲ್ರೆಡಿ ಎಲ್ಲ ವಿಚಾರಗಳನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳಿ ಇಡೀ ರಾಜ್ಯದ ಜನರು ಕೂಡ ನೋಡಿರೋ ಕಾರಣ ನನ್ನ ಮನಸ್ಸಲ್ಲಿರೋಂಥ ಎಲ್ಲ ವಿಚಾರಗಳನ್ನು, ಯಾಕಂದರೆ ನಾನು ಯಾವತ್ತೂ ಕೂಡ ಏನು ಬಯಸ್ತೀನಿ ಅಂದರೆ ನಾನು ಜಾಸ್ತಿ ಬಯಸೋಕೆ ಹೋಗಲ್ಲ. ನಾನೊಬ್ಬ ಕೂಲಿಕಾರನಿದ್ದಂತೆ, ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳೋವಂಥವ್ನು ನಾನು. ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ, ನನಗೆ ಅಗೌರವ ಮಾಡೋಂಥ ಕೆಲಸ ಮಾಡಬೇಡ್ರಿ, ನನಗೆ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ. ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ, ಗೌರವ ಸಲುವಾಗಿ ಬದುಕಿದ್ದೀನಿ, ಬಡವ್ರ ಸಲುವಾಗಿ ನಾನು ಬದುಕಿದ್ದೀನಿ. ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ. ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗೋಂಥ ಅಪಮಾನ ಮಾಡೋಂಥ ಕೆಲಸ ಮಾಡಿದರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ, ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ನೋವನ್ನು ಪಡಿತಾರನ್ನಂಥದ್ದು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಹೇಳ್ಬರೋಂಥ ಕೆಲಸ ನಾನು ಮಾಡ್ತೀನಿ. ಕೋರ್ ಕಮಿಟಿಯಲ್ಲಿ ನಿಮ್ಗೆ ಅಪಮಾನ ಆಗುತ್ತಂತ ಮಾತುಗಳಾದವು, ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಮಾತುಗಳಾದವು. ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲೋ ನಿಮ್ಮ ಪರವಾಗಿ ಬರಲಿಲ್ಲ ಅನ್ನೋದು ನೋಡ್ರಿ, ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೀನಿ. ಅಂದರೆ ಅವ್ರು ಸೂಕ್ತನ ಸರ್? ಯಾಕಂದರೆ ನಾನು ಇದನ್ನ ಬೆಳೆಸೋಕ್ಕೆ ಹೋಗಲ್ಲ. ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಹೇಳಿದ್ದಾರೆ, ರಾಜ್ಯ ನಾಯಕರು ಕೂಡ ಹೇಳಿದ್ದಾರೆ. ಯಾಕಂದರೆ ಒಂದು ಸಾರಿ ಮಾತಾಡಿದರೆ ಚಲೋ ಇರ್ತದಾಗಲಿ, ಪದೇ ಪದೇ ಮಾತಾಡಿದ್ರಿಂದ ಆ ಶಬ್ದಗಳಿಗೆ, ಆ ಮಾತಾಡಿದಂಥ ವಿಷಯಕ್ಕೆ ಗೌರವ ಸಿಗಲ್ಲ. ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಪುನಃ ಅದನ್ನು ರಿಪೀಟ್ ಮಾಡೋದು ಚಲೋ ಅಲ್ಲ. ಹಂಗಾಗಿ ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ.